ದೊಡ್ಡದಾದಂತಹ ಒಳಯೇಟು ಬಿದ್ದಿದ್ದು ಬಿಗ್ ಶಾಕ್ ಆಗಿದೆ. ಪರಿಷತ್ ಚುನಾವಣೆಯಲ್ಲಾದಂತಹ ಅಡ್ಡ ಮತದಾನ ಬಹಳ ದೊಡ್ಡ ಶಾಕ್ ಕೊಟ್ಟಿದೆ. ಈ ಕ್ರಾಸ್ ವೋಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿವಿ9 ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಜೆಡಿಎಸ್ನ 4ರಿಂದ 5 ಶಾಸಕರು ಅಡ್ಡ ಮತದಾನ ಮಾಡಿರೋ ಶಂಕೆ. ಹೀಗಾಗಿ ಜೆಡಿಎಸ್ ಪಾಳ್ಯದಲ್ಲಿ ಈಗ ತೀವ್ರ ಆತಂಕ. ಜೆಡಿಎಸ್ ಶಾಸಕರ ಈ ಅಡ್ಡ ಮತದಾನಕ್ಕೇನ್ ಕಾರಣ? ಹಲವು ಕಾರಣ ಇದೆ. ಪಕ್ಷದೊಳಗಿನ ಗುಂಪುಗಾರಿಕೆ, ಆಂತರಿಕ ಮನಸ್ತಾಪ, ಹಿರಿಯ ನಾಯಕರನ್ನ ಮನವೊಲಿಕೆ ಮಾಡೋದ್ರಲ್ಲಾದಂತಹ ವಿಫಲತೆ, ರಾಜ್ಯ ಜೆಡಿಎಸ್ ಪಕ್ಷದಲ್ಲಿ ನಾಯಕತ್ವದ ಕೊರತೆ ಹೆಚ್ಚಾಗಿರೋದು. ಎಚ್ಡಿಕೆ ಕೇಂದ್ರ ಸಚಿವರಾದ ಬಳಿಕ ಇಲ್ಲಿ ನಾಯಕತ್ವದ ಕೊರತೆಯಾಗಿದೆ. ಹೀಗಾಗಿ ಎಚ್ಡಿಕೆ ಜೊತೆ ಕೆಲ ಶಾಸಕರ ಸಂಪರ್ಕ ಕೂಡ ಕಡಿಮೆಯಾಗಿದೆ. ಇವೆಲ್ಲವೂ ಕೂಡ ಅಡ್ಡ ಮತದಾನಕ್ಕೆ ಕಾರಣ ಆಗಿದೆ. ಇನ್ನು ಬಿಜೆಪಿ ಜೆಡಿಎಸ್ ಮೈತ್ರಿಯ ಬಗ್ಗೆ ಕೆಲ ಶಾಸಕರ ಅಸಮಾಧಾನ ಇದೆ. ರಾಜ್ಯದಲ್ಲಿ ಏನು ಬದಲಾಗ್ತಾ ಇದೆ ರಾಜಕೀಯ ಸಮೀಕರಣ, ಅದರ ಪ್ರಭಾವ. ಕೇಂದ್ರ ಸರ್ಕಾರದ ಜೊತೆ ಎಚ್ಡಿಕೆ ಉತ್ತಮ ಸಂಬಂಧ ಹೊಂದಿದ್ದಾರೆ. ಜೊತೆಗೆ ಆ ಸಂಬಂಧ ಉಳಿಸಿಕೊಳ್ಳುವಂತಹ ಅನಿವಾರ್ಯತೆ ಕೂಡ ಸೃಷ್ಟಿಯಾಗಿದೆ. ಹೀಗಾಗಿ ಚುನಾವಣೆಯಲ್ಲಿ ಟಿಕೆಟ್, ರಾಜಕೀಯ ಭವಿಷ್ಯ ಇದೆಲ್ಲದರ ಬಗ್ಗೆ ಹಲವರಿಗೆ ಆತಂಕ ಇದ್ದು ರಾಜಕೀಯ ಅವಕಾಶಗಳ ದೃಷ್ಟಿಯಿಂದ ಈ ಅಡ್ಡ ಮತದಾನದಂತಹ ನಿರ್ಧಾರಕ್ಕೆ ಬಂದ್ರ ಬಹಳಷ್ಟು ಫ್ಯಾಕ್ಟರ್ಗಳು ಕಂಡು ಬರ್ತಾ ಇದೆ. ಯಾವ ಅಡ್ಡ ಮತದಾನದ ಮೇಲೆ ನಿರ್ಭರ ಆಗಿ ತನ್ನ ಕ್ಯಾಂಡಿಡೇಟ್ ಅನ್ನ ಹಾಕೊಂಡಿತ್ತು ಜೆಡಿಎಸ್, ಅದೇ ಅಡ್ಡ ಮತದಾನ ಈಗ ಆ ಒಳಗೇಟು ಬಹಳ ದೊಡ್ಡ ಹೊಡೆತ ಕೊಟ್ಟಿದೆ. ಮುಖಭಂಗ ಆಗಿದೆ ಮೈತ್ರಿ ಪಡೆಗೆ. ಇದಕ್ಕೇನು ಕಾರಣ ಅಂತ ನೋಡ್ತಾ ಹೋದ್ರೆ ಹಲವು ಫ್ಯಾಕ್ಟರ್ಗಳು ಕಣ್ಣಿಗೆ ಕಾಣಿಸ್ತಾ ಇದೆ. 4ರಿಂದ 5 ಶಾಸಕರು ಅಡ್ಡ ಮತದಾನ ಮಾಡಿರುವ ಶಂಕೆ ಇದೆ ಜೆಡಿಎಸ್ನಿಂದ. ಇನ್ನು ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮಟಾಶ್ ಆಗಿದೆ ಅಂತ ಶಾಸಕ ಬೇಲೂರು ಗೋಪಾಲಕೃಷ್ಣ ಟೀಕಿಸಿದ. ವಿಜೇಂದ್ರ ನಾಯಕತ್ವವನ್ನ ಅಲ್ಲಿ ಒಪ್ಪಿಕೊಳ್ತಾ ಇಲ್ಲ, ಅವರದ್ದು ಬರೀ ಮಾತಷ್ಟೇ ಎನ್ನೋದು ಗೊತ್ತಾಗಿದೆ. ಏನು ಜೆಡಿಎಸ್ನಲ್ಲೂ ಅಸಮಾಧಾನ ಇರೋದು ಗೊತ್ತಾಗಿದೆ. ನಮಗೆ ಸೋಮಶೇಖರ್ ಹೆಬ್ಬಾರ್ ಅವರ ಮತ ಸಾಕಾಗಿತ್ತು, ಆದ್ರೂ ನಮ್ಮ ಅಭ್ಯರ್ಥಿಗೆ ಹೆಚ್ಚು ಮತ ಕೊಟ್ಟಿದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ ಜೆಡಿಎಸ್ ಬಿಜೆಪಿ ಕುರಿತಂತೆ ಬೇಲೂರು ಗೋಪಾಲಕೃಷ್ಣ. ನೋಡಿ, ಬಿಜೆಪಿ ಮತ್ತು ಜೆಡಿಎಸ್ ಅಲ್ಲಿ ಅವರಲ್ಲಿ ಒಮ್ಮತ ಇಲ್ಲ. ಬಹುಶಃ ಬಿಜೆಪಿಯಲ್ಲಿ ವಿಜೇಂದ್ರ ಅವರ ಅಧ್ಯಕ್ಷತೆಯನ್ನು ಯಾರೂ ಒಪ್ತಾ ಇಲ್ಲ. ನಿಮಗೆ ಗೊತ್ತಿದೆ, ಅವನು ಬಾಯಲ್ಲಿ ಭಾಷಣ ಬಿಟ್ಟರೆ ಬೇರೆ ಉದ್ದೇಶ ಕಾಣ್ತಾ ಇಲ್ಲ. ನನಗನ್ನಿಸ್ತದೆ ಬಿಜೆಪಿಯಲ್ಲೂ ಸಹ ಅಸಮಾಧಾನ ಇದೆ, ಜೆಡಿಎಸ್ ಅಲ್ಲಂತೂ ತುಂಬ ಅಸಮಾಧಾನ ಇದೆ. ಹಾಗಾಗಿ ಇವತ್ತು ನಮ್ಮ 5 ಜನ ಗೆಲ್ಲಲಿಕ್ಕೆ ನಿರಾಳವಾಗಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ರಾಜಕೀಯದಲ್ಲಿ ಡಿ.ಕೆ. ಶಿವಕುಮಾರ್, ಹರಿಪ್ರಸಾದ್ ಅವರ ನಾಯಕತ್ವದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಬಲಾಢ್ಯವಾಗಿದೆ ಅನ್ನೋಕ್ಕೆ ಸಾಕ್ಷಿ. ಮುಂದಿನ 28ಕ್ಕೂ ಸಹ ಈ ಇಬ್ಬರು ಡಿ.ಕೆ. ಬಿ.ಕೆ. ಅವರ ಸಾರಥ್ಯದಲ್ಲಿ ನಾವು ಮತ್ತೆ ಚುನಾವಣೆಗೆ ಹೋಗಿ ಬರ್ತೀವಿ ಅನ್ನೋದಕ್ಕೆ ಇದು ಸಾಕ್ಷಿಯಾಗುತ್ತೆ ಅನ್ನೋ ಕಾರಣ ಆಗ್ತದೆ. ಬಿಜೆಪಿ ಮತ್ತು ಜೆಡಿಎಸ್ನ ಬುಡವೇ ಅಲ್ಲಾಡ್ತಿದೆ ಅಂತ ಅನ್ಸಲ್ವಾ? ಖಂಡಿತ ಇದು ಬರೆದಿಡ್ಕೊಳ್ಳಿ. ಇದು ಡಿ.ಕೆ. ಶಿವಕುಮಾರ್ ನಾಯಕತ್ವ ಕೊಟ್ಟ ಮೇಲೆ ಒಂದು ಯುವಕರಲ್ಲಿ ಮತ್ತು ಇತರ ಜನರಲ್ಲಿ ಒಂದು ಹುಮ್ಮಸ್ಸು, ಒಂದು ಶಕ್ತಿ ಬಂದಿದೆ. ಅವರ ನಾಯಕತ್ವ ನಮ್ಮ ರಾಜ್ಯಾಧ್ಯಕ್ಷರವರ ನಾಯಕತ್ವದಲ್ಲಿ ಹೋಗ್ತಾ ಇದೆ ಇವತ್ತು. ಹಾಗಾಗಿ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾದಂಥ ಒಂದು ರಾಷ್ಟ್ರೀಯ ಪಕ್ಷ ಆಗಿರೋದ್ರಿಂದ ಕರ್ನಾಟಕದಲ್ಲಿ ಅದರಲ್ಲೂ ವಿಶೇಷವಾಗಿ ನಾವು ಸ್ಟ್ರಾಂಗ್ ಇದ್ದೀವಿ ಅಂತ ಅರ್ಥ ಆಯ್ತು ಇವತ್ತು. ಬಿಜೆಪಿ ಜೆಡಿಎಸ್ನಲ್ಲಿ ನಾಯಕತ್ವದ ಕೊರತೆ ಇದೆ. ಅಶೋಕ್, ಬಿವೈವಿ, ಎಚ್ಡಿಕೆ ಎಲ್ಲರ ನಾಯಕತ್ವಕ್ಕೆ ಸೋಲಾಗಿದೆ ಅಂತ ಬಿಜೆಪಿ ನಾಯಕರ ವಿರುದ್ಧ ಟೀಕಿಸಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಅಶೋಕ್ ನಾಯಕತ್ವವನ್ನ ಬಿಜೆಪಿಯೇ ತಿರಸ್ಕಾರ ಮಾಡಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ನೋಡಿ, ಬಹಳ ಸ್ಪಷ್ಟವಾಗಿ ಎದ್ದು ಕಾಣೋದು ಏನಪ್ಪಾ ಅಂದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ಅಲ್ಲಿ ನಾಯಕತ್ವದ ಕೊರತೆ ಇದೆ. ಬಿಜೆಪಿ ಅವರಿಗೆ ಮತ್ತೆ ಜೆಡಿಎಸ್ ಅವರಿಗೆ ಅವರ ನಾಯಕತ್ವದಲ್ಲಿ ನಂಬಿಕೆ ಇಲ್ಲ. ಇವತ್ತು ನಮ್ಮ ಜನಪರ ಯೋಜನೆಗಳನ್ನು ನೋಡಿ, ಗ್ಯಾರಂಟಿ ಯೋಜನೆಗಳನ್ನು ನೋಡಿ, ಯಾವ ರೀತಿ ಒಂದು ಕುಟುಂಬಕ್ಕೆ ಒಂದು ಆರ್ಥಿಕ ಸ್ಥಿರತೆ ಮತ್ತು ಒಂದು ಸ್ವಾಭಿಮಾನದ ಬದುಕನ್ನು ಕೊಡ್ತಾ ಇರೋದನ್ನು ನೋಡಿ ಇವತ್ತು ಕೆಲವು ಶಾಸಕರು ಆತ್ಮಸಾಕ್ಷಿಯ ಮತಗಳನ್ನು ನೀಡಿದ್ದಾರೆ. ಇದು ನಮಗೆ ಕೇಳೋದಕ್ಕಿಂತ ಹೆಚ್ಚಾಗಿ ಬಿಜೆಪಿ ಮತ್ತು ಜೆಡಿಎಸ್ ಅವರಿಗೆ ಕೇಳಬೇಕಾಗ್ತದೆ. ಯಾವ ಪಕ್ಷಗಳು ನಮ್ಮ ಬಗ್ಗೆ ದಿನ ಟೀಕೆ ಮಾಡ್ತಾ ಇದ್ರು, ಇವತ್ತು 11 ಮತಗಳು ನಮಗೆ ಬಿದ್ದಿದೆ ಅಂದರೆ ಇದಕ್ಕೆ ಉತ್ತರ ನಾವು